ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಘನಘೋರ ದುರಂತ. ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೆ ಡಿಸಿ ನೋಟಿಸ್ ಕಳಿಸಿಕೊಟ್ಟಿದ್ದಾರೆ. ತನಿಖೆಗೆ ಹಾಜರಾಗುವಂತೆ 45 ಮಂದಿಗೆ ಸೂಚನೆಯನ್ನು ಕೊಡಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಘನಘೋರ ದುರಂತವೊಂದು ಸಂಭವಿಸಿತ್ತು. ಕಾಲ್ತುಳಿತದಲ್ಲಿ ಗಾಯಗೊಂಡವರಿಗೆ ಡಿಸಿ ನೋಟಿಸ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ತನಿಖೆಗೆ ಹಾಜರಾಗುವಂತೆ 45 ಮಂದಿಗೆ ಸೂಚನೆಯನ್ನು ಕೊಡಲಾಗಿದೆ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿರುವಂತಹ ರಾಜ್ಯ ಸರ್ಕಾರ ಡಿಸಿ ಜಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ, ನಡೀತಾ ಇದೆ. ಜೂನ್ 11ರಂದು ಹಾಜರಾಗಿ ಹೇಳಿಕೆ ನೀಡುವಂತೆ ನೋಟಿಸ್ ಕೊಡಲಾಗಿದೆ. ಡಿಸಿ ನ್ಯಾಯಾಲಯದ ಸಭಾಂಗಣದಲ್ಲಿ ಹೇಳಿಕೆಯನ್ನ ದಾಖಲಿಸಿ ಬೆಳಗ್ಗೆ 11ರಿಂದ 1:30 ಒಳಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಘನಘೋರ ದುರಂತವೊಂದು ಸಂಭವಿಸಿದೆ. ಸೊ ಈಗಾಗಲೇ ಆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಗೊಂಡವರಿಗೂ ಕೂಡ ಡಿಸಿ ನೋಟಿಸ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ನಾವು ಹೇಳುವ ದಿನಾಂಕ ಈಗಾಗಲೇ ರಿವೀಲ್ ಮಾಡಿದ್ವಿ. ಆ ದಿನಾಂಕದ ಒಳಗೆ ಬಂದು ಮೌಖಿಕ ಹೇಳಿಕೆಯನ್ನ ದಾಖಲಿಸಬೇಕು. ಒಂದಷ್ಟು ಕೇಳ್ತಾರೆ ಡಿಸಿ. ಆ ವಾತಾವರಣದಲ್ಲಿ ಏನೇನಾಯ್ತು, ನೀವು ಪ್ಯಾನಿಕ್ ಆಗಿ ಓಡಿದ್ಯಾಕೆ, ನಿಮ್ಮನ್ನ ಯಾರಾದರೂ ಅಟ್ಟಾಡಿಸ್ಕೊಂಡು ಬಂದ್ರ, ಪೊಲೀಸರು ಲಾಠಿ ತೋರಿಸಿ ಏನಾದರೂ ಹೆದರಿಸಿದ್ರ, ಗಾಬರಿ. ಈಗ ನೋಡ್ರಿ, ಕಾಲ್ತುಳಿತ ಪ್ರಕರಣದಲ್ಲಿ ಹೆಚ್ಚು ನಾವು ಗಮನಿಸಿರೋದು 1000 ಜನ ನಿಂತ್ಕೊಂಡಿರ್ತಕ್ಕಂಥ ಒಂದು ಗ್ರೌಂಡ್ ಆಗಿರಲಿ, ಏನೇ ಆಗಿರಲಿ, ಒಬ್ಬ ಯಾವನು ಸುಮ್ಮನೆ ತಿರುಗಿ ನೋಡದ ಅನ್ನೋ ಕಾರಣಕ್ಕೆ ಉಳಿದವರು ಎಲ್ಲರೂ ತಿರುಗಿ ನೋಡ್ತಾರೆ. ಅದೊಂದು ಸ್ವಾಭಾವಿಕ. ಜನಜಂಗುಳು ಇರತಕ್ಕಂಥ ಪ್ರದೇಶದಲ್ಲಿ ಒಬ್ಬ ಏನು ಮಾಡ್ತಾನೋ ಅದನ್ನೇ ಅನುಕರಿಸ್ತಾರೆ ಉಳಿದವರು. ಸೊ ಕೆಲವೊಂದು ಕಾಲ್ತುಳಿತ ಪ್ರಕರಣದಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಯಾರೋ ಒಬ್ಬರು ಪೊಲೀಸರು ಸುಮ್ಮನೆ ಹೆದರಿಸಕ್ಕೆ, ಕಂಟ್ರೋಲ್ ಮಾಡೋದಕ್ಕಾಗಿ ಲಾಠಿಯನ್ನು ಎತ್ತಿರ್ತಾರೆ. ಇನ್ನು ಅದಕ್ಕೆ ಪ್ರವೋಕ್ ಆಗಿ ಹುಡುಗರು, ಜನ ಜಾಸ್ತಿ ಇದ್ದಾಗ ಹುಡುಗರು ಪೊಲೀಸರಿಗೆ ಏನಾದರೂ ಹೇಳಿರ್ತಾರೆ. ಸೊ ಪೊಲೀಸರು ಸುಮ್ಮನೆ ಲಾಠಿ ಬೀಸಿರ್ತಾನೆ, ಪ್ಯಾನಿಕ್ ಆಗ್ತಾರೆ ಜನ. ಇಲ್ಲಿ ಲಘು ಲಾಠಿ ಚಾರ್ಜ್ ಆಗಿದೆಯೋ ಆಗಿಲ್ವೋ ಎನ್ನುವಂಥ ಪ್ರಶ್ನೆ ಬೇರೆ ಅದು. ಆದರೆ ಗಾಬರಿ ಬಿದ್ದು ಓಡೋದಕ್ಕೇನಾದರೂ ಪ್ರಯತ್ನ ಪಟ್ಟಿದ್ರಾ? ಹಿಂಗೆ ಓಡಬೇಕಾದ್ರೆ 4 ದಿಕ್ಕಿನಲ್ಲಿ ಜನ ಸೇರಿದ್ದು ಎಲ್ಲರೂ ಒಂದೇ ದಿಕ್ಕಿಗೆ ಸೇರಿಬಿಟ್ರಾ? 4 ದಿಕ್ಕಿನ ಜನ ಒಂದೇ ಕಡೆ ಸೇರಿದ್ರ? ಈ ತರಹದ ಸಾಕಷ್ಟು ಪ್ರಶ್ನೆಗಳು, ಅನುಮಾನಗಳು ಇರ್ತವೆ. ಸೊ ಈ ತನಿಖೆಯಲ್ಲಿ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಡಲಾಗಿದೆ. ಅವರ ಮೌಖಿಕ ಹೇಳಿಕೆಗಳನ್ನು ಕೂಡ ದಾಖಲು ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ಸೊ ಹಾಗಾಗಿ ಇಂತಹ ದಿನಾಂಕ ಬರಬೇಕು ಅಂಥೇಳಿ ನೋಟಿಸನ್ನು ಇಶ್ಯೂ ಮಾಡಲಾಗಿದೆ. ಸಾಕಷ್ಟು ಗಾಯಗೊಂಡವರ ಏನು ಕಾಲು ಮುರಿತ ಆಗಿದೆ, ಇನ್ನೂ ಕೆಲವರದು ಎದೆಯ ಮೂಳೆವೇ ಮುರಿತ, ಡ್ಯಾಮೇಜ್ ಆಗಿದೆ. ಸೊ ಕೆಲವರದು ಕೈ ಮುರಿತ, ಹೀಗೆ ಒಂದಷ್ಟು ಸಣ್ಣ ಪುಟ್ಟ ಗಾಯ ಆದವರಿಗೆ ನೋಟಿಸನ್ನು ಕೊಡಲಾಗಿದೆ. ಅವರನ್ನು ಕರೆಸಿ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.